ಈ ಹಣ್ಣು ತಿನ್ಲೇಬೇಕು ಅಂತ ಆಸೆ ಇತ್ತು, ಆದ್ರೂ ಕಡೆಗೂ ತಿಂದ್ವಿ. ಇವಾಗ ಯಾರು ನನ್ನ ನೋಡಕ್ಕಂತ ಬರಲ್ಲ ಗೈಸ್. ಇಲ್ಲ ನೀವು ಅಮೆರಿಕನ್ ಆಫ್ರಿಕನ್ ಲುಕ್ಸ್ ಯಮ್ಮಿ ಅಲ್ಲ. ಇರೇನ್ ದೂರ ಬೈದಿನ್ ತುಲೆ ಅಜ್ಜಿಲ್ಲ. ಲಾಂಗ್ ಟೈಮ್ ಅವನೇ ನಾನು ಲಾಸ್ಟ್ ನೋಡಿದ್ದು ಸೀಮಂತಕ್ಕೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಇವತ್ತು ನಮ್ಮ ಮನೆಯಲ್ಲಿ ವೆಜ್ ತಿನ್ನೋರು ನಾನ್ ವೆಜ್ ತಿನ್ನೋರು ಇಬ್ಬರು ಬರ್ತಾ ಇದ್ದಾರೆ ಆಯಿತಾ. ಸೊ ಹಾಗಾಗಿ ಈ ಥರದ ಅಡುಗೆ ವೆರೈಟೀಸ್ನ ಮಾಡಿದ್ದೀವಿ. ಮಟನ್ ಬಿರಿಯಾನಿ ಇದೆ, ಹಾಗೆಯೇ ಇದು ವೆಜ್ ಬಿರಿಯಾನಿ ಅಂದರೆ ಪ್ಲೇನ್, ಆಮೇಲೆ ಪನ್ನೀರ್ ಬಟರ್ ಮಸಾಲ ಮತ್ತು ಎಗ್ ಗ್ರೇವಿ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ತಾನೇ. ಅದನ್ನೇ ನಾನು ದೀಪು ಅವ್ರಿಗೂ ಪ್ಯಾಕ್ ಮಾಡ್ತಾಯಿದ್ದೀನಿ ಟಿಫಿನ್ಗೆ, ಬಿಕಾಸ್ ಅವ್ರಿಗೆ ಮಧ್ಯಾಹ್ನಕ್ಕೆ ತಿನ್ಬೋದಲ್ವಾ ಹಾಸ್ಪಿಟ್ಲಲ್ಲಿ. ಸೊ ನಾನು ಅವ್ರಿಗೆ ಏನು ಮಾಡ್ತೀನಿ ಮನೆಯಲ್ಲಿ ಅದನ್ನೇ ಪ್ಯಾಕ್ ಮಾಡ್ತೀನಿ ಆಯಿತಾ. ದ್ಯಾಟ್ ಬಿಕಮ್ಸ್ ವೆರಿ ಈಸಿ ಕೂಡ. ಹಿಸ್ ಲಂಚ್ ಬಾಕ್ಸ್ ಒಂದರಲ್ಲಿ ಮಟನ್ ಬಿರಿಯಾನಿ ಆಯಿತು, ಇವಾಗ ರಾಯ್ತಾ, ಪನ್ನೀರ್ ಬಟರ್ ಮಸಾಲ ಜೊತೆಗೆ ಕ್ಯೂಕುಂಬರ್. ಇಷ್ಟರಲ್ಲಿ ನಮ್ಮ ಗೆಸ್ಟ್ ಕೂಡ ಬಂದರು. ಮಗ ಇದ್ದ ತುಂಬಾ ಸಲ ಊರಿಗೆ ಹೋಗೋಣ ಜಾಸ್ತಿ ಆಯ್ತಾ. ಬೆಳಗ್ಗೆ ಹೌದು, ಬೆಳಿಗ್ಗೆ ಆರೋಗ್ಯ ಹೇಗಿದ್ದೀರಿ? ಭಾರಿ ಚೆನ್ನಾಗಿ ಚೆನ್ನಾಗಿದ್ದೇವೆ. ಹೇಗಿದ್ದೀರಿ? ದೊಡ್ಡಪ್ಪ ಫೋನ್ ಮಾಡ್ತೆ, ಯಾರಿಗೆ ಹುಷಾರಿತ್ತು ನಾನು ಕಂಡಿದ್ದೆ, ಯಾರಿಗೆ ಸುಸ್ತಾತ ಕಂಡಿದ್ದೆ. ಸುಸ್ತಾತಂಡು ನೆಕ್ಸ್ಟ್ ಕುಲ್ಲಾಯ್ತಾ ಸಿಟ್ ಬೇಡಲ್ಲ ಕೂತ್ಕೊಳ್ಳೋದು, ಮಾಡಿ ಕಳ್ಸೋಣ ಕೇಳ್ತಾರೆ ಬ್ಯಾಗ್ ನೋಡಿ ಕೂತ್ಕೊಳ್ಸ್ಲಾ. ಹಾ ಸರಿ ಪರವಾಗಿಲ್ಲ. ಮಗಳ ಮನೆ ಅವ್ರಿಗೆಲ್ಲ ನರ್ವಸ್, ನಿಮ್ದೆಲ್ಲ ಫ್ಯಾಮಿಲಿ ಎಲ್ಲ ಸರಿ ಆಗಲ್ಲ. ಅವ್ರದ್ದು ಯಾವಾಗ ಏನಾಗಲ್ಲ, ನೀನೇ ಹೇಳಿದ್ದು ಏನು ತೊಂದರೆ ಇಲ್ಲ. ನಮ್ಮ ಊರಿಗೆಲ್ಲ ಬಂದಿರ್ತಾರೆ, ತುಂಬಾ ಖುಷಿ ಅಲ್ಲ. ಅದಕ್ಕೆ ನಾನು ಹೇಳಿಲ್ಲ ಅವ್ರಿಗೆಲ್ಲ ಫುಲ್ ಖುಷಿ ಅಂತ, ನರ್ವಸ್ ಆಗ್ಬಿಟ್ಟು ಅಂತ. ಅಮ್ಮನಿಗೆ 5 ಸಿಸ್ಟರ್ಸ್ ಆ್ಯಂಡ್ ಒಬ್ಬರು ಬ್ರದರ್ ಇದ್ದಾರೆ. ಸೊ ಇವರು ಸೆಕೆಂಡ್ ಎಲ್ಡರ್ ಸಿಸ್ಟರ್. ಸೊ ಇವ್ರ ಮಗಳು ಬಂದಿದ್ರು ಈ ದಿನ ಟು ಸಿ ದ ಬೇಬಿ. ಬಾಣಂತಿ ಅಲ್ವಾ, ಅದಕ್ಕೆ ನಂಗೆ ಇಷ್ಟ ಅಲ್ಪ ಕೊಡ್ಲೆ. ಆಮೇಲೆ ಇದು ಏನಿದು ಪಂತ್ರುಡೆ ಕೆಸುವಿನಲ್ಲಿ, ಅದಕ್ಕೆ ಸೀಲೆಯಲ್ಲಿ ಬೇರೆ ನಮ್ಮ ಅಲ್ಲಿ ಹೆಬ್ಬರಿಯಲ್ಲಿ ಆದದ್ದು. ಇದೇನ್ ಏನ್ ಮಾಡೋದು ಇಷ್ಟ? ಅದು ಅಮ್ಮನ್ ಕೇಳಿ, ಅದು ಹಲ್ಸಿನಟ್ಟು ಅದು ಚಿಕ್ಕದು, ಅದ್ರಲ್ಲಿ ಇದು ಪೋಡಿ ಮಾಡ್ತಾರೆ. ಫಂಕ್ಷನ್ ಎಲ್ಲ ಮಾಡ್ತಾರೆ, ಅದು ಒಳ್ಳೆ ಆಗ್ತದೆ, ಚೆನ್ನಾಗಿರುತ್ತೆ. ಪೋಡಿ ಮಾಡ್ತಾರೆ. ಫ್ರಿಡ್ಜಿಗೆ ತಕ್ಕಿಲ್ಲ, ನಾನು ಅಲ್ಲಿ ಕವರ್ ಪೋಡೆ ಕವರ್ ಬೊಚ್ಚಿ ಸೀರೆ ಒಂದಿತ್ತು. ಅಮ್ಮ ಏನೇನು ತಂದಿದ್ದಾರೆ, ನೀವು ಮಕ್ಕಳಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟಲ್ಲ. ಬ್ಯಾಗ್ ತುಂಬ ಯಾಕಲ್ವಾ ಸುಮ್ಮನೆ ಅವಳು ಹೇಳ್ಬೇಕಂದ್ರೆ ಕೂತ್ಕೊಳ್ಳಿಕ್ಕೆ. ಅದೇ ಮತ್ತೆ ಇಷ್ಟೇ ಇದ್ರೆ ಅಲ್ವಾ, ಇಷ್ಟೇ ಇರ್ಬೇಕು ಫಸ್ಟ್. ಇವ್ರು ಜಿ ಗುಜ್ಜಿ ಅಂತ ಗೊತ್ತಿಲ್ಲ. ನೀವು ಅಮೆರಿಕನ್ ಆಫ್ರಿಕನ್ ಅಂಟಾರ್ಟಿಕನ್ ತಿಂದಿಲ್ಲ? ಅದೇ ಊರ್ ಕಡೆ ಇಲ್ಲ ನೋಡಿ, ನಮ್ಮೂರ್ ಕಡೆ ಎಲ್ಲ ಇದೆ. ನೀವು ಯಾವ್ದು ನಮ್ದು ಇಷ್ಟಕ್ಕೆ ಬರೋದು ನಿಮ್ಮೂರಲ್ಲಿ? ಒಳ್ಳೆ ಅದರದ್ದು ಪೋಡಿ. ನೋಡಿ ಆಯ್ತಾ, ಪೋಡಿ ಅಂದ್ರೆ ಪಕೋಡ, ಬಾಜಿ ಸಹ ಮಾಡ್ತಾರೆ ಊರಲ್ಲಿ. ಭಾರಿ ಫೇಮಸ್ ಜೀವಿಜಿ ಅಂದ್ರೆ. ಇವಾಗ ಯಾರು ನನ್ನ ನೋಡಕ್ಕಂತ ಬರಲ್ಲ ಗೈಸ್, ಖಂಡಿತವಾಗ್ಲೂ ಬರಲ್ಲ. ಆಫ್ಟರ್ 6 months ಬೇಬಿ ಆಗಿದ್ 6 months ಗೆ ಬಂದಿರೋದು ನೋಡಿ. ಮಾಮಿ ಅತ್ತೆ ಒಕ್ಕಡೆ ಗೈಸ್, ಅಲ್ಲ ಅವಳಿಗೆ ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕೆ ಆಗ್ಲಿಲ್ಲ, ಇಲ್ಲಂದ್ರೆ ಹೇಳ್ತಾ ಇದ್ದು ನಾನು. ಬರ್ನಾಗಲಿ 5 ನಿಮಿಷ ಏನ್ ಬಿಸಿ
ನನ್ನ ತರ ಅಂತ ಹೇಳಿರುವಂತ ಒಂದು 10 ಜನರಲ್ಲಿ ಇಬ್ಬರು ಇವರು. ಲಿಪ್ಸ್ ಅಂಡ್ ಪೂರ ದೀಪ ಬರ್ತದೆ. ದೀಪ ಇಜಿನ ದೀಪ ನಮಗೆ ಸೊಂಟದಿಂದ ಕೆಳಗೆ ದೀಪು ಅಂತೆ, ಸೊಂಟದಿಂದ ಮೇಲೆ ನಾರಂತೆ. ಬರ್ದಿದೀವಲ್ಲ ಎಲ್ಲೋ ಆಶೀರ್ವಾದ. ಗಿಫ್ಟ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರಲ್ಲಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಟ್ರಾವೆಲ್ ಮಾಡಬೇಕಂದ್ರೆ ತುಂಬ ಟೈಮ್ ಬೇಕಾಗುತ್ತೆ. ಅದರಲ್ಲೂ ಟೈಮ್ ಮಾಡ್ಕೊಂಡು ಬರ್ತಾರಲ್ಲ ಮಗನ ನೋಡೋದಕ್ಕೆ ತುಂಬ ಖುಷಿ ಆಗತ್ತದು. ಅಕ್ಕಿನೇ ಮಗ ಇರೇನ್ ತೂವರೆ ಬೈದಿನ್ ತುಲ್ಲೆ ಅಜ್ಜಿಲ್ಲ ಮಾಮಿಲ ಬೈದಿನ್ ತುಲ್ಲೆಗೆ ಅಲ್ಲೇ ಅಲ್ಪ ತುಲ್ಲೆ. ನಮಗೆಲ್ಲ ಫುಲ್ ಖುಷಿ ಮಕ್ಕಳನ್ನ ಎತ್ಕೋಬೇಕು, ಮುದ್ದು ಮಾಡಬೇಕು ಅಂತ. ಬಟ್ ಮಕ್ಕಳಿಗೆ ಮನೆಯವ್ರನ್ನ ಬಿಟ್ಟು ಹೊಸ ಪರಿಚಯದವ್ರ ಜೊತೆ ಹೋಗೋದಕ್ಕೆ ಒಂದು ಸ್ವಲ್ಪ ಭಯ ಇರುತ್ತೆ ಅಲ್ವಾ? ನಿಮಗೆ ಗೊತ್ತಿರೋ ಹಾಗೆ ನನ್ನ ಊರ ಕಡೆಯವರೆಲ್ಲ ಬಂದಿದ್ದು ಸೀಮಂತಕ್ಕೆ. ಆವಾಗಲೇ ನಾವೆಲ್ಲರೂ ಮೀಟ್ ಮಾಡಿ ಮಾತಾಡಿ ಖುಷಿಯಿಂದ ಒಂದಷ್ಟು ಎಂಜಾಯ್ ಮಾಡಿದ್ವಿ. ಆ ವಿಡಿಯೋಸ್ ಅಂತೂ ನೀವು ತುಂಬ ಇಷ್ಟಪಟ್ಟಿದ್ದೀರಾ. ಮತ್ತೆ ಯಾವಾಗ ಮೀಟ್ ಆಗ್ತೀವಿ ಎಲ್ಲರೂ ಗೊತ್ತಿಲ್ಲ. ಐ ಹೋಪ್ ಆದಷ್ಟು ಬೇಗ ಆಗಬೇಕನ್ನೋ ಆಸೆ ಇದೆ. ಲೆಟ್ಸ್ ಸಿ. ನನ್ನ ದೊಡ್ಡಮ್ಮ ಹಾಗೇನೆ ನನ್ನ ತಂಗಿ ಹತ್ರ ಹೋಗೋದಕ್ಕೆ ಹಿ ವಾಸ್ ಓಕೆ. ಬಟ್ ನೀವು ವಿಡಿಯೋ ನೋಡ್ತಾ ನೋಡ್ತಾ ಯು ವಿಲ್ ರಿಯಲೈಸ್ ದಟ್ ಪಾಪು ಎಷ್ಟು ಹತ್ತಿದ್ದಾನೆ ಅಂದರೆ ನಿಜವಾಗ್ಲೂ ಬೇಜಾರಾಯಿತು. ಅಷ್ಟು ಹಿ ವಾಸ್ ಕ್ರೈಯಿಂಗ್. ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವಾಗಲೂ ದೊಡ್ಡಮ್ಮನ ಮನೆಗೆ ಹೋಗ್ತಾನೆ ಇರ್ತಿದ್ವಿ. ಬಿಕಾಸ್ ನಮ್ಮ ಮನೆ ಹತ್ರನೇ ಇತ್ತು ಇವ್ರ ಮನೆ, ಆಯಿತಾ. ಇವಾಗ ಇಟ್ ಫೀಲ್ಸ್ ನೈಸ್ ಅವರನ್ನು ಹೋಸ್ಟ್ ಮಾಡೋದಕ್ಕೆ. red color. ಅದು red color. Favorite color. Yes, my lip, right? Color favorite. ಮಟನ್ ಬಿರಿಯಾನಿ, ಚಿಕನ್ ಪೆಪ್ಪರ್. ನನ್ನ ಕಸಿನ್ಗೆ ಅಂತ ವೆಜ್ ಬಿರಿಯಾನಿ ಮಾಡಿದ್ದು. ಬಟ್ ಶಿ ವಾಂಟ್ಸ್ ಓನ್ಲಿ ಕರ್ಡ್ ರೈಸ್ ಇಷ್ಟ ಅಂತೆ. ಐ ಸೆಡ್ ಓಕೆ ಕರ್ಡ್ ರೈಸ್. ಆಮೇಲೆ ಪನ್ನೀರ್, ಇನ್ನೇನಿದೆ, ಮುಟ್ಟೆ ಗ್ರೇವಿ, ಎಗ್ ಗ್ರೇವಿ ಇದೆ. ಅಂಡ್ ಫಾರ್ ಫ್ರೂಟ್ಸ್ ಏನ್ ಮೈನ್ ಕನ್ನಡ ಪೇರಳೆ ಹಣ್ಣು ಮತ್ತೆ ಕೊಡುವ. ಇದಾನೆ ಬಚ್ಚಿಟ್ಕೋತೀನಿ ನೀ ಲಕ್ಕಿನತ್ತೆ ಬಂಗಾರ ಇದೆಲ್ಲ ಜ್ಯೂಸ ಇರುತ್ತೆ. ಲಕ್ಕಿನತ್ತೆ ಬಾ ಬಾ ಬಲೆ ಬಲೆ ಗೊತ್ತಾಗ್ತಾನೆ ಬಲೆ ಬಲೆ. ಗುಡ್ ಜಾಬ್, ಯು ಆರ್ ಕಂಫರ್ಟೇಬಲ್. ಅಮ್ಮ ಕೋಪೆರುಳೆ ಕೋಲಿ ಮಾಮಿ ನಟ್ಟು ಕೋಲಿ ಎಂಗ ಟಾಟಾ ಅಂತ ಟಾಟಾ 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 ಬಲೆ ಬಲೆ ಕೋಲಿ ಟಾಟಾ ಬೈ 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 ಟಾಟಾ ಹೋಪಿ ಟಾಟಾ ಟಾಟಾ ಹೋಪಿ ಟಾಟಾ ಟಾಟಾ ಬೈ ಬೈ ಟಾಟಾ ಟಾಟಾ ಹೋಯ್. ತುಟಿ ಸೇಮ್ ಜನಕ್ ಸೇಮ್ ಮತ್ತೆ ಯಾರು ಸೇಮ್ ಉಂಟು ಅಂತ ಅದು ಸ್ವಲ್ಪ ಸಣ್ಣ ಮೂಕು ಮುಂಡೆ ಪುರ ಇರ್ತಾನೆ. ಇದೇ ಮನೆಯಲ್ಲಿ ಸೀಮಂತ ಟೈಮ್ ಫುಲ್ ಹೌಸ್ ಫುಲ್ ಆಗಿದ್ವಿ ನಾವು. ಆಲ್ಮೋಸ್ಟ್ 30 people. You like plum? I never eat plum. Try. Yeah. It's very juicy. You might like it. Yeah. I know the color. Color 1, 2, 3, 4. Wow, color.
ನಮ್ಮನೆಗೆ ಬರ್ಲಿಲ್ಲ, ಆಯ್ತಾಯ್ತು ಬರೋಣ. ಸಮಯ ಸಿಗ್ಲಿಲ್ಲ ಅದು. ಬರ್ತೇವೆ. ಗೈಸ್ ನಿಮ್ ಮಾಮಿ ಹೆಂಗ್ ಬೈತಾರಂತ ಗೊತ್ತಿಲ್ಲಲ್ಲ, ಅವ್ರ ವಾಯ್ಸ್ ಬಹಳ ಜೋರು. ಎಷ್ಟು ಟೈಮ್ ಎರಡು ಮುಕ್ಕಾಲ ಆಯ್ತು. ಇಷ್ಟಿದ್ದಾರೆ ವಾಯ್ಸ್ ಅಲ್ಲ ಊಟ ಮಾಡ್ಬೇಕಾದ್ರೆ ಟೈಮ್ ಎಷ್ಟಾಯ್ತು? ನನ್ನ ಬಿಟ್ಟೇನಾಗ ಮಾಡಿದ್ರಿ ಅದೇ ಹೇಳಿ ಫಸ್ಟ್. ನೀನು ಕುತ್ಕ ಅಂದ್ರೆ ಹೋಗಿ ಊಟ ಮಾಡ್ತೀನಿ. ಊಟ ಮಾಡ್ತೀನಿ. ಚಲೋ ಏನ ನಮ್ ತಾತನ್ ನೆನ್ಪೇ ಇರಲ್ಲ ಇವೆಲ್ಲ. ಅವ್ರ ಮಗಳು ಇವಾಗ ನಾವು ಊಟ ಮಾಡುವ. ನಾನು ಊಟ ಮಾಡಿಲ್ಲ ಸರಿ ಇದೆ ಉಂಟುಜ. ಹಿಂಗ್ ಬಾಳ ಆಗ್ತಿದೆ. ಲವ್ ಫುಲ್ ಲವ್ ದಿಸ್ ಮ್ಯಾನ್ ನಾಟ್ ಈಟಿಂಗ್ ಬಲ. ಇವನಿಗೇನು ವೆಜ್ ಅಂತೆ, ಬರೀ ಇಂಥ ಕೆಲ್ಸ. ಇಂಥವ್ರೆ ನನ್ ಸುತ್ತಮುತ್ತ ವೆಜ್ ಅಂತೆ. ಯಾಕೆ ತಿನ್ನಲ್ಲ ಅಂದ್ರೆ ಹುಟ್ಟಿದ ದಿನ ಶನಿವಾರ ತಿನ್ಬಾರ್ದಂತೆ. ನೋಡಿ ಇವನೇ, ನೋಡಿ ಅವ್ನ್ ಹೆಂಗಂತ ನನಗೆ ಏ ಅಂತ ತೂಡ್ಯಾ ನಿಜ ಯಾನ್ ಪಾಡ್ಲೇನೆ ಪಾರ್ಸಿ ಅನ್ನ ಪುದರ್ದುಲ್ಲ. ಯಾಕೆ ಶನಿವಾರ ಏನಕ್ಕೆ ತಿನ್ನಲ್ಲ? ನಾನು ಹುಟ್ಟಿದ ದಿನ. ಅದು ನ್ಯಾಯನಾ? ನಿಮ್ ಪ್ರಕಾರ ಅದು ನ್ಯಾಯನಾ? ಹೇಳಿ, ನ್ಯಾಯನಾ? ಕಮೆಂಟ್ ಮಾಡಿ ಗೈಸ್. ನನ್ನ ಕಸಿನ್ ಮೊಸರನ್ನ ಬೇಕು ಅಂತ ಅನ್ಲು. ನಾನು ಈ ಕಸಿನ್ ನಾನು ನಾನ್ ವೆಜ್ ತಿನ್ನಲ್ಲ ಅಂತ ವೆಜ್ ತಿಂತಾ ಇದ್ದಾನೆ. ಬಿರಿಯಾನಿ ಇಸ್ ಗುಡ್. ಪನ್ನೀರ್ ಲೈಕ್ ಆಯ್ತಂಡ. ನನ್ ದೊಡ್ಡಮ್ಮ ನನ್ನ ಕಸಿನ್ ಹೊರಟ್ರು. ಅವ್ರು ಇವಾಗ ಅಣ್ಣನ ಮನೆಯಲ್ಲಿ ಇರ್ತಾರೆ ಸ್ವಲ್ಪ ಹೊತ್ತು, ಆಯ್ತಾ. ಅಂಡ್ ದೆನ್ ಬ್ಯಾಕ್ ಟು ದೇರ್ ಹೋಮ್. ಖುಷಿ ಆಗತ್ತೆ ಈ ತರ ರಿಲೇಟಿವ್ಸ್ ಎಲ್ಲ ಬಂದಾಗ. ಲಾಂಗ್ ಟೈಮ್. ಅವನ್ನ ನಾನು ಲಾಸ್ಟ್ ನೋಡಿದ್ದು ಸೀಮಂತಕ್ಕೆ ಡಿಸೆಂಬರ್ ಅಲ್ಲಿ, ಆಮೇಲೆ ಇವತ್ತೇ ನೋಡ್ತಾ ಇರೋದು. ಸರಿ ಪೋಯ ನಾನು ದನ್ನು ಹೋಗಿ ಬರ್ಬೇಕು ಅಂತ ಇದ್ದೀವಿ. ಮಗಂದು ಏನದು ಚೆಕಪ್ ಮಾಡೋದಕ್ಕಿದೆ. ಸೊ ಬೇಬಿ ಚೆಕಪ್ಗೆ ವಿ ಆರ್ ಗೋಯಿಂಗ್. ಬಾಯ್ ಮಮ್ಮ. ಮಾಮಿ ಬೇಡ ಅಂದ್ರು, ನೀವು ಸುಸ್ತಾಗಿರುತ್ತೆ, ನೀವು ಬೆಳಿಗ್ಗೆ ಬೇಗ ಇದ್ರಾ? ಅಲ್ಲ ಈಗೇನ್ ಬರ್ಬೇಕಾ ಬೇಡ? ನಾನ್ ನೀವು ಕರ್ಕೊಂಡು ಹೋಗ್ತೀರಾ ಅಂತಾನೆ ಅನ್ಕೊಂಡಿದ್ದೆ, ಬಟ್ ಮಾಮಿ ಅಂದ್ರು ಅವ್ರು ಬೆಳಿಗ್ಗೆ ನೀವು ಸುಸ್ತಾಗಿದ್ದಾರೆ ಅಂತ ಹೋಗ್ಬಂದು. ಆ್ಯಕ್ಚುಲಿ ಬೇಬಿಗೆ ಹಾಸ್ಪಿಟಲ್ ವಿಸಿಟ್ ಬೇರೆ ಇತ್ತು, ಬಿಕಾಸ್ ತುಂಬ ದಿನದಿಂದ ಇರಿಟೇಷನ್ ಇತ್ತು. ಸೊ ಹಾಗೆ ಚೆಕಪ್ ಮಾಡಿಸೋಣ, ಇಯರ್ ವ್ಯಾಕ್ಸ್ ಇದೆಯಾ ಅಥವಾ ಎಲ್ಲಾದರೂ ನೋಸ್ ಬ್ಲಾಕ್ ಆಗಿದೆಯಾ ಅಂತ ಚೆಕ್ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ವಿ. ಪಾಪು ಇರಿಟೇಟ್ ಆಗಿ ಅಳ್ತಾನೆ ಇದ್ದ. ಸೊ ನಂದು ಈ ಥರದ್ದೆಲ್ಲ ಎಂಟರ್ಟೈನ್ಮೆಂಟ್ ಆಯಿತಾ. ಏನಾದರೂ ಈ ಥರ ಮಾಡಿದ್ರೆ ಸೈಲೆಂಟಾಗಿ ನೋಡ್ತಾನೆ ಖುಷಿಯಿಂದ. ಸೊ ಮಾಡ್ತೀನಿ ನಾನು, ನನಗೂ ಎಕ್ಸಸೈಸ್ ಆಗುತ್ತಲ್ವಾ. ವಿ ಹ್ಯಾವ್ ಗೆಸ್ ಇವತ್ತು. ಹಲೋ ಹಾಯ್. ಗೀರಸ್ ಸ್ಮೆಲ್ ಅಡೆ ಉಂಟು ಬರ್ಕೊಂಡು ಅಂದೆ ನಿಜ. ರೈಸ್ ಇದ್ದ ನಿನಗೆ ಇರುವೆಲ್ಲ ಬೋಲ್ದಂಗಿ ಪಾಡ್ದೀನಿ. ಒಂದು ಬಾಡಿ ಆರೋಗ್ಯ ಹತ್ತು ಮಗ ಬೆಡ್ಶೀಟ್ ಕಲರ್ ಮಲ್ದಿನಿ. ಏನ್ ಬೈದಿಂದು ಏನು ಮಾರ್ರೆ ಒಂದು ಹೊಸ ಜನ ಕುಲು. ಚಲೋ ಪೋಯ್ ಪಿದೈ ಅಲ್ಲೇ ಮಾಮನ ಕುಲ. ಯಾರಿವರು? ಚಿಕ್ಕಪ್ಪ ಮಾಮ ಅಲ್ಲೇ ಪೋಲಿ ಚಿಕ್ಕಪ್ಪ ಅಲ್ಲೇ ಪೋಯ್ ಗುಡ್ ಬಾಯ್. ನನಗೆ ಎಷ್ಟು ಖುಷಿ ಅಂದರೆ ಯಾರಾದರೂ ಬರ್ತಾ ಇದ್ದಾರೆ ಆ ಮಗುನ ನೋಡೋದಕ್ಕೆ, ಆಟಾಡ್ಸೋದಕ್ಕೆ. ಆದರೆ ಲುಕ್ ಎಟ್ ಮಿ, ಐ ಆಮ್ ಸೋ ಹ್ಯಾಪಿ. ಬೇಬಿಗೆ ಫುಲ್ ಫಿಯರ್ ಸ್ಟಾರ್ಟ್ ಆಗಿದೆ. ಯಾಕೆ ಗೊತ್ತಾ? ಬಿಯರ್ಡ್ ಇದ್ದರೆ ಆಗಲ್ಲ. ನಮ್ಮ ಮನೆಯಲ್ಲಿ ಯಾರಿಗೂ ಇಲ್ಲ ಅಲ್ಲ. ಸೊ ನನ್ನ ಅಣ್ಣನೂ ಮೀಟ್ ಮಾಡೋದು ಅಪರೂಪ ಅಲ್ಲ. ಅವಾಗ ಅಣ್ಣನ ನೋಡಿದ್ರೂ ಭಯ ಆಯಿತಾ. ಸ್ವಲ್ಪ ಟೈಮ್ ಬೇಕು, ಒಂದು ಇಡೀ ದಿನ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕು, ಆಮೇಲೆ ಹೋಗ್ತಾನೆ. ಸೊ ಅಣ್ಣನ ಮನೆಗೆ ಹೋಗಿದ್ದಾಗ್ಲೂ ಸೇಮ್ ಪ್ರಾಬ್ಲಮ್ ಇತ್ತು. ಬಿಯರ್ಡ್ ಅವ್ರನ್ನ ನೋಡಿದ್ರೆ ಆಗಲ್ಲ. ಬಟ್ ಲೇಡೀಸ್ ಹತ್ರ ಬೇಗ ಹೋಗ್ತಾನೆ ಮಗ ಯಾಕೋ. And ನೋಡಿ he still crying. ಬುಪ್ಪುಂದಾಯ್ತು ಇದು. ಈ ಬುಪ್ಪುನ
ಈ ದಿನ ಎಷ್ಟು ಹತ್ತಿದ್ದಾನೆ ಅಂದರೆ ಮಗ ಅಷ್ಟು ಹತ್ತಿದ್ದೇ ನೋಡಿಲ್ಲ ಇತ್ತೀಚೆಗೆ ಅನಿಸುತ್ತೆ. ಆ್ಯಂಡ್ ಯಾ ಇವತ್ತು ಸುಮ್ಮನೆ ಡ್ರ್ಯಾಗನ್ ಫ್ರೂಟ್ ಕೊಡ್ತೀನಿ. ಬಟ್ಟೆ ಇಡೀ ಡ್ರ್ಯಾಗನ್ ಫ್ರೂಟ್ ಮಾಡಿದ್ರು ನನ್ನ ಮಗ. ಮಗನಿಗೆ ಯಾಕೋ ಫುಲ್ ಹಿ ವಾಸ್ ಸೋ ಸ್ಕೇರ್ಡ್ ದ್ಯಾಟ್ ಯಾರ ಹತ್ರನೂ ಹೋಗ್ತಾ ಇಲ್ಲ, ಮಾಮಿ ಕರೆದ್ರೂ ಬೇಡ ನಾನೇ ಬೇಕು ಅಂತ. ಸೊ ಫುಲ್ ಭಯ ಆಗಿತ್ತು. ಬಟ್ ಇಟ್ಸ್ ಓಕೆ, ಹಿ ವಿಲ್ ಲರ್ನ್ ಅಲ್ವಾ. Once you grow, you'll get familiar with them. It's okay. Don't cry. It's okay. It's okay. It's okay. ನನ್ನ ಕಸಿನ್ ಅತ್ತಿಗೆ ಕಸಿನ್ ಪಾಪು ನೋಡೋದೆ ಬಾಕಿ, ನೋಡಿ ಬಗ್ಗಿ ಬಗ್ಗಿ ನೋಡೋದು ಅವ್ರನ್ನ. ಇವಾಗ ಸ್ಟ್ರೇಂಜರ್ ಫಿಯರ್ ಸ್ಟಾರ್ಟ್ ಆಗಿದೆ ಆಯ್ತಾ. ಸೊ ಮನೆಯವ್ರ ಜೊತೆನೂ ಹೋಗ್ತಾ ಇಲ್ಲ, ಮಾಮಿ ಕರೆದ್ರು ನಾನೇ ಬೇಕು ಇವಾಗ ಹಂಗೆ. ಬಟ್ ಮನೆಯವ್ರ ಜೊತೆ ಅಭ್ಯಾಸ ಇರೋದ್ರಿಂದ ಅಳಲ್ಲ. ಬಟ್ ಹೊರಗಡೆ ಅವ್ರ ಜೊತೆ ಬೇರೆಯವ್ರ ಜೊತೆ ಅಳು ಶುರುವಾಗಿದೆ. ಅಳು ಇನ್ನ 2 months 3 months ತನಕ ಇದಿರುತ್ತೆ ಅಂದಿದ್ದಾರೆ ಡಾಕ್ಟರ್. ನೋಡ್ಬೇಕು ಎಷ್ಟು ಸಮಯ ಇರುತ್ತೆ ಅಂತ. ಇಲ್ಲಿ ತನಕ ಎಲ್ಲರ ಹತ್ರನೂ ಹೋಗ್ತಾ ಇಲ್ಲ ಮಗ. ನನಗ್ ಫುಲ್ ಖುಷಿ, ಯಾರ್ ಕರೆದ್ರು ಹೊರಗಡೆ ಅವ್ರು ಹೋಗ್ತಾನೆ ಅಂತ. ಬಟ್ ಇವಾಗ ಗೊತ್ತಾಗ್ತಾ ಇದೆ ಅಮ್ಮ ಯಾರು, ಮನೇಲಿ ಯಾರು ಇರ್ತಾರೆ ನೋಡೋದ್ ನೋಡಿ. ಅವ್ರಿಬ್ರನ್ನೇ ನೋಡ್ತಾ ಇದ್ದಾನ ಅವಾಗಿಂದ. ಇವತ್ತೆ ಇಷ್ಟೊಂದು ಆಗ್ತಿದ್ದ ಅನ್ಸುತ್ತೆ. ಇವಾಗ ಟೀತಿಂಗ್ ಬೇರೆ ಆಗ್ತಾ ಇದೆಯಲ್ಲ, ಸೊ ಇದನ್ನ ಕೊಡ್ತೀವಿ ಆಯ್ತಾ. ಸೊ ನಂಬಾಗ್ಲಿ ಅಂತ ಹೆಲ್ಪ್ ಆಗುತ್ತೆ ಅಂತ ಒಂದ್ ಸ್ವಲ್ಪ. ಇಲ್ಲಾಂದ್ರೆ ಇಚ್ಚಿಂಗ್ ಆಗ್ತಾ ಇರುತ್ತೆ ಮಗನ್ಗೆ, ಇರಿಟೇಷನ್. ಸೊ ಇದನ್ನ ಫ್ರೀಸರ್ ಅಲ್ಲಿ ಇಡ್ತೀನಿ ನಾನು, ಬಿಸಿನೀರಲ್ಲೆಲ್ಲ ಮುಡ್ಸಿ ಇದನ್ನ ಸ್ಟೆರಿಲೈಸ್ ಮಾಡಿ ಬೇಸಿಕ್ಲಿ ನಾನು ಫ್ರೀಸರ್ ಅಲ್ಲಿ 1-2 ಇಡ್ತೀನಿ. ಇದು ಮತ್ತೆ ಇನ್ನೊಂದಿದೆ, ರಾತ್ರಿ ಮಾತ್ರ ಕೊಡ್ತೀನಿ. ಇವಾಗ ಅಳ್ತಾ ಇದಂತ ಗಿವಿಂಗ್ ಇಟ್. ಇಲ್ಲಾಂದ್ರೆ ರಾತ್ರಿ ಕೊಡ್ತೀನಿ ಡೈಲಿ ರಾತ್ರಿ. ಒಂದ್ ಸ್ವಲ್ಪ ಇರಿಟೇಷನ್ ಜಾಸ್ತಿ, ಅಳು ಜಾಸ್ತಿ. ಇವಾಗ ಡಿಸ್ಟ್ರಾಕ್ಷನ್ಗೆ ಇದೆ. ಒಂದ್ಸತಿ ಅನ್ಸುತ್ತೆ ಅಯ್ಯೋ ಮಗ ಹೋಗ್ಬೇಕಲ್ವ ಪಾಪ, ಅವ್ರ ಆಸೆಯಿಂದ ಬಂದಿದ್ದಾರೆ, ಅವ್ರಿಗೂ ಬೇಜಾರಾಗುತ್ತೆ ಅಂತ. ಇನ್ನೊಂದು ಕಡೆಯಿಂದ ಅನ್ಸುತ್ತೆ ಮಗನಿಗೆ ಈ ಥರ ಭಯ ಎಲ್ಲ ಇರಬಾರ್ದು, ಹೋಗಲ್ಲ ಅಂದರೆ ಐ ಶುಡ್ ಆಲ್ಸೋ ಬಿ ಓಕೆ, ಬಿಕಾಸ್ ಮುಂದಕ್ಕೆ ಹೋಗ್ತಾನೆ ಅಲ್ವಾ ಮಗ ದೊಡ್ಡವನಾಗ್ತಾ ಇದ್ದಂಗೆ ಅಂತ. ಒಂದ್ಸತಿ ಭಯ ಆದ ಮನ್ಸಲ್ಲಿ ಕೂತ್ರೆ ಭಯನೇ ಇರುತ್ತೆ ಅಲ್ವಾ. ಸೊ ನಾನು ಆದಷ್ಟು ಮಗನಿಗೆ ಟ್ರೈನ್ ಮಾಡ್ತೀನಿ ಮೈಂಡಲ್ಲಿ, ಅವ್ರು ಯಾರು ಏನು, ಹಿ ಸೇಫ್, ನಾಟ್ ಟು ವರಿ ಅಂತ. ಸೊ ಮೈಂಡಲ್ಲಿ ಅದೆಲ್ಲ ರಿಜಿಸ್ಟರ್ ಆಗುತ್ತೆ ಅಂತ. ಸೊ ಇವತ್ತು ಊಟಕ್ಕೆ ಎಗ್ ಬೋಂಡಾ, ಗೀ ರೈಸ್, ಹಾಗೆಯೇ ಚಿಕನ್ ಬಟರ್ ಮಸಾಲ ಮಾಡಿದ್ವಿ. ಹಾಯ್. ಒಂದ್ ಕಡೆಯಿಂದ ನಿದ್ದೆ ಬರ್ತಾ ಇದೆ. ಮಾಮಿಯಲ್ಲಿ ಕಬಾಬ್ ಮಾಡ್ತಾ ಇದ್ದಾರೆ, ಬಿಸಿ ಬಿಸಿ ಕಬಾಬ್ ಮಾಮ ಅವ್ರಿಗೆ. ಆಮೇಲೆ ಬಿಸಿ ಬಿಸಿ ಕಬಾಬ್ ಎಲ್ಲ ತಿಂದು ಊಟ ಮಾಡಿ ಮಾಮ ಅವರು ತಂದು ಹೋಗ್ತಾರೆ, ನಾವು ಮಲಗ್ತೀವಿ ಅಲ್ವಾ. ಅಂತ ಹೆಂಗೆ ನನ್ ಮಗ ಸ್ಲೀಪಿಂಗ್, ನಿದ್ದೆ ಬರ್ತಾ ಇದೆ ಮಗ. ಕಿವಿನೇ ಕೇಳಿಸ್ತಿರೋ ತರ ಮಾಡುತ್ತೆ. ಬನ್ನಿ ಮಗ, ಬಾರವ ನಾವು ಆಚೆ ಹೋಗೋಣ, ಸುತ್ತಕ್ ಹೋಗೋಣ. ಬನ್ನಿ ಬನ್ನಿ ಕಂದ, ಬಾರೆ ಬಂಗಾರ. ನಾನ್ ನೋಡ್ಸಲ್ಬೇಕಂತ ರಾತ್ರಿಗೆ. ಬಾರೆ ಬಂಗಾರ. ನೋಡಿ ನಾನು ಹೇಳಿದ್ನಲ್ಲ ಮನೆಯವ್ರ ಜೊತೆನೂ ಹೋಗ್ತಾ ಇಲ್ಲ ಇವಾಗ. ಹೋಗ್ ಪೊಲಿ ಮತ್ ನಾನು ಏನಿಲ್ಲ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಹೇಳಿ. ಗುಡ್ ಬಾಯ್. ಇವಾಗ ಅಜ್ಜಿ ಕೆಲಸ ಮುಗೀತು, ಅಮ್ಮನ ಕೆಲಸ ಸ್ಟಾರ್ಟ್. ಅದಕ್ಕೆ ಕ್ವಿಕ್ ಆಗಿ ಅವ್ರಿಗೆ ಫುಡ್ ಸರ್ವ್ ಮಾಡ್ತೀನಿ. ಅವರು ವೇಟ್ ಮಾಡ್ತಾ ಇದಾರಲ್ಲ. I'll see you in 5 minutes. ಜೊತೆಗೆ ಬಿಸಿ ಬಿಸಿ ಚಿಕನ್ ಕಬಾಬ್. ಅವ್ರಿಬ್ರಿಗೂ ಬೋನ್ಲೆಸ್ ನನಗೆ ಗೊತ್ತಿರೋ ಪ್ರಕಾರ. ಸೊ ಇದ್ರಲ್ಲಿ ಬೋನ್ಲೆಸ್ ಹುಡ್ಕಾಕ್, ಒಂದು ವಿತ್ ಬೋನ್ ಹಾಕಾಯ್ತು ನಾನು. ಇಬ್ರಿಗೂ ಬೋನ್ಲೆಸ್ ಪೀಪಲ್. ಯಾವ್ದಪ್ಪ ಬೋನ್ಲೆಸ್? ಇಲ್ಲ ಬೋನ್ ಬಂತಲ್ಲಪ್ಪ. ಲುಕ್ಸ್ ಯಮ್ಮಿ ಅಲ್ಲ. ನಮ್ಮ ಕುಕ್ ಅಂತೂ ಬಟರ್ ಚಿಕನ್ ಚೆನ್ನಾಗಿ ಮಾಡ್ತಾರೆ. ಲೆಟ್ಸ್ ಸಿ ಅವ್ರು ಏನಂತಾರೆ ಅಂತ. Butter chicken, no? Yeah, butter chicken boka. That's nice. It's nice. Yes. She's expert in butter chicken, so I said butter chicken e malple andini. It smells good. It tastes well as well. Very nice. ನನ್ನ ಮುಖ ನೋಡ್ಬಾರ್ದು ಆಯ್ತಾ, ನನ್ನ ಮುಖ ನೋಡ್ಬಾರ್ದು. ಈಸ್ ನಾ ನಿಧಾನಕ್ಕೆ ಮಗ ಈಗ ಫ್ರೆಂಡ್ಸ್ ಆಗಿದ್ದ ಆಯ್ತಾ ಅವ್ರ ಜೊತೆ. ನಿಧಾನಕ್ಕೆ ಈಸ್ ಫ್ರೆಂಡ್ಸ್. ಸಿ ನಿಧಾನಕ್ಕೆ ಈಸ್ ಗೆಟಿಂಗ್ ಯೂಸ್ ಟು ದೆಮ್ ಅಲ್ಲ. ಸಿ ಬಾಯ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನನ್ನ ನೆಕ್ಸ್ಟ್ ಟೈಮ್ ಯಾವಾಗ ಬರ್ತೀರಾ ಇಬ್ರು?
Next time. I next stay in year. one. Next year. Okay, bye. Bye. Tata. Bye. ಬಾಯ್ ಮಾಡ್ತಾರ ಮಗುನ ಮಲಗಿಸಿ ಬಂದೆ. ಮಾಮಿ ಏನೋ ಕಟ್ ಮಾಡ್ತಾ ಇದ್ದಾರೆ. ಆ ದೇವ್ರೆ, ಫೈನಲಿ ಈ ವರ್ಷ ಆಸೆ ಪಟ್ಟು ಈ ಹಣ್ಣು ತಿನ್ಲೇಬೇಕು ಅಂತ ಆಸೆ ಇತ್ತು, ಆದ್ರೂ ಕಡೆಗೂ ತಿಂದ್ವಿ. ಲಾಸ್ಟ್ ಸಖತ್ತಾಯ್ತು. ನನ್ನ ಲೈಫಲ್ಲಿ 2ನೇ ಬಾರಿ ನಾನು ಇದು ತಿಂತಾ ಇರೋದು ಆರೆಂಜ್ ಕಲರ್ ಹಲಸಿನಣ್ಣು. ನೀವು ನಾನ್ ಈ ವರ್ಷ ಇದೇ ಫಸ್ಟ್, ತಿನ್ಲೇ ಇಲ್ವಲ್ಲ ಅಂತ ಆಗ್ತಾ ಇತ್ತು, ಆದ್ರೂ ಕಡೆಗೆ ಪ್ರತಿ ವರ್ಷ ಆರೆಂಜ್ ತಿಂತೀರಾ? ಅಲ್ಲಿ ಮತ್ತೆ ರವಿ ಮನೆಗೆ ಒಂದೊಂದ್ಸರಿ ಸಿಕ್ಕೋತಿ, ಅವ್ರು ಯಾರ ಕೊಟ್ರೆ ಕೊಡ್ತಾರೆ. ಇಂತೂ ಕಡೆಗೂ ತಿಂದು ಹೆಂಗಿದೆ? ಚೆನ್ನಾಗಿ, ತುಂಬಾ ಚೆನ್ನಾಗಿ. ಟೂ ಗುಡ್. ಪ್ರತಿ ಸತಿ ಅಮ್ಮ ಯಾರಾದ್ರೂ ಇನ್ನೊಬ್ರು ಕಳಿಸ್ತಾ ಇರ್ತಾರಲ್ಲ, ಸೊ ಇವತ್ತು ನಾವು ಅಮ್ಮನ್ಗೆ ಕಳ್ಸೋಣ ಅಂತ. ಅವ್ರಿಗೇನು ಐಡಿಯಾ ಇಲ್ಲ. ಅವ್ರು ಹೇಳಿದೀರಾ? ಇಲ್ಲ. ಬಟರ್ ಚಿಕನ್, ಗೀ ರೈಸ್ ಜೊತೆಗೆ ಹಲಸಿನಣ್ಣು. ಸೋ ಗುಡ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆಲ್ಲ. ಸಕ್ಕ ಸ್ವೀಟ್ ಆಗಿ, ಆಮೇಲೆ ತೋಳೆ ಸಕ್ಕತ್ತಿದಾವೆ ಚಿಕ್ಕದಾದ. ಮಾಮಿ ಅವ್ರು ಹೇಳಿದ್ರು ಇದ್ರಲ್ಲಿ ಎಷ್ಟು ಹೇಳಿ ಇದಕ್ಕೆ ರೇಟು? ಎಷ್ಟು ಎಷ್ಟು ಹೇಳಿ? 200 150. 600. ಪ್ರಾಮಿಸ್. 600 ಜಾಸ್ತಿ ಆಯ್ತಮ್ಮ. 150 ರೂಪಾಯಿ ಒಂದು ಕೆಜಿಗೆ. ಬಹಳ ಎಷ್ಟು ಕೆಜಿ ಐತೆ, ಬಹಳ ಜಾಸ್ತಿ ಆಯ್ತಾ? 5.25 kg ಇತ್ತು. ಹೌದಾ? ಅದೇ ತಿನ್ನಕ್ ಚೆನ್ನಾಗಿದೆ, ದುಡ್ಡು ಬಾಳ ಚಿಕ್ಕದ ಹಣ್ಣು, ಬಾಳ ಅವ್ರು ಹೇಳಿದ್ರು ಹಣ್ಣು ಚಿಕ್ಕದಮ್ಮ ಆದ್ರೆ ತುಂಬಾ ಇದಿದೆ ಅಂತ. ಏನು ತೋಳೆ ಚೆನ್ನಾಗಿದೆ. ಚರ್ಚೆ ಮಾಡಿ ಮಾಡಿ ಎಷ್ಟು ಕೊಟ್ರು ಗೊತ್ತಾ? 450. ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು. ಅವ್ರು ಏನ್ ಹೇಳಿದ್ರು ಗೊತ್ತಾ? ನೀವು ಸೋಮವಾರ ಮೇಲ್ ಬನ್ನಿ, ನಾವ್ ಇರೋದು ಇಲ್ಲ ಅಂತ. ಸೋಮವಾರನೇ ಲಾಸ್ಟ್ ಮ್ಯಾಮ್, ಆಮೇಲೆ ನಾವ್ ಇಲ್ಲ ಅಂತ. ಅಲ್ಲಿ ಯಾವಾಗ್ಲೂ ಅವ್ರು ಇರ್ತಾರೆ ಅಂತ ನನ್ ಮಾಮಿಗೂ ಹೇಳಿದ್ದೆ ಅಲ್ಲ ಲಾಸ್ಟ್ ಟೈಮ್. ಟೂ ಗುಡ್. ಸಕ್ಕಲ್ ಈ ಹಲಸಿನಣ್ಣು ಎಷ್ಟೇ ಚೆನ್ನಾಗಿರ್ಲಿ ಆಯ್ತಾ, ಬಟ್ ನನಗ್ ಇದಂದ್ರೆ ಇಷ್ಟ. ನೀವ್ ಹೇಳಿ, ನಿಮ್ಗೆ ಇದಿಷ್ಟನಾ ಅಥವಾ ಅದಿಷ್ಟನಾ? ನಿಮ್ಗೆ? ನನ್ಗೆ ಈ ತೀರ ಸಣ್ಣ, ಇಲ್ಲಾಂದ್ರೆ ಇನ್ನೂ ನನ್ಗೂ ಇಷ್ಟನೇ, ದೊಡ್ಡದು ಇರ್ತದಲ್ಲ ಅದಿಷ್ಟ. ಫಸ್ಟ್ ಎಲ್ಲ ಪ್ಯಾಕ್ ಮಾಡಿ ಅಣ್ಣನ ಮನೆಗೆ ಕಳಿಸ್ಕೊಡ್ಬೇಕು. ಅಮ್ಮನೂ ಖುಷಿಯಿಂದ ತಿಂತಾರೆ. ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡ ಸದಾ ಪ್ರೋತ್ಸಾಹಿಸಿ. ಬಾಯ್.